ಸಿಬಿಐ ಅಧಿಕಾರಿಗಳು 19 ಅಪರಾಧಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೋರ್ಟ್ನಲ್ಲೇ ಸಿಬಿಐ ಅವರನ್ನು ವಶಕ್ಕೆ ಪಡೆದುಕೊಂಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ 19 ಆರೋಪಿಗಳು ಸಿಬಿಐ ವಶಕ್ಕೆ. ಅವರನ್ನು ನೇರವಾಗಿ ಪೊಲೀಸರು ತಮ್ಮ ಕಸ್ಟಡಿಯಿಂದ ತೆಗೆದುಕೊಂಡು ಪರಪ್ಪನ ಅಗ್ರಹಾರಕ್ಕೆ ತಲುಪಿಸ್ತಾರೆ. ನನಗೆ ನ್ಯಾಯಾಂಗದ ಮೇಲೆ ವಿಶ್ವಾಸವಿದೆ, ಸತ್ಯಕ್ಕೆ ಜಯ ಸಿಗುತ್ತೆ ಎನ್ನುವ ವಿಶ್ವಾಸವಿದೆ ಅಂತ ಹೇಳಿ ಆತ್ಮವಿಶ್ವಾಸದಿಂದ ಮಾತನಾಡಿದ್ದಂಥ ವಿನಯ್ ಕುಲಕರ್ಣಿಯ ಮಾತುಗಳಿಗೆ ವ್ಯತಿರಿಕ್ತವಾದಂಥ ತೀರ್ಪು ಪ್ರಕಟವಾಗಿದೆ. ಎಷ್ಟು ವರ್ಷಗಳ ಕಾಲ ಜೈಲಿನಲ್ಲಿ ಇರಬೇಕು ಅನ್ನೋದನ್ನು ನಾಳೆ ಕೋರ್ಟ್ ಪ್ರಕಟಿಸುತ್ತೆ. ಸೊ ಇದರ ಮೂಲಕ ಸುದೀರ್ಘ 10 ವರ್ಷಗಳಿಂದ ನಡೀತಾ ಇದ್ದಂಥ ಕೊಲೆಯ ಕೇಸ್ಗೆ ಅಂತಿಮವಾದಂಥ ತೀರ್ಪು ಪ್ರಕಟವಾಗಿದೆ. 2016 ಧಾರವಾಡದ ಸಪ್ತಾಪುರ ಬಾವಿ ಬಳಿಯಿರುವಂಥ ಜಿಮ್ನಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡನ ಕೊಲೆಯಾಗಿತ್ತು. ಜಿಮ್ನಲ್ಲಿ ಅಟ್ಯಾಕ್ ಮಾಡಿದ್ರು, ಕೊಚ್ಚಿ ಕೊಲೆ ಮಾಡಿದ್ರು. ಅದು ರಾಜಕೀಯ ವೈಷಮ್ಯದಿಂದ ನಡೆದಿರುವಂಥ ಕೊಲೆ ಅನ್ನೋದು ಸ್ಪಷ್ಟವಾಗಿ ಆ ಕೊಲೆ ನಡೆದ ದಿನವೇ ಗೊತ್ತಾಗಿತ್ತು. ಆದರೆ ವಿನಯ್ ಕುಲಕರ್ಣಿ ಅವರ ಹೆಸರು ತಳುಕು ಹಾಕಿಕೊಂಡಿದ್ದರೂ ಕೂಡ ಅವರನ್ನು ಅರೆಸ್ಟ್ ಮಾಡುವ, ಆರೋಪಿಯನ್ನಾಗಿ ಮಾಡುವಂಥ ಗೋಜಿಗೆ ಪೊಲೀಸರು ಹೋಗಿರಲಿಲ್ಲ. ಅನೇಕ ನಾಟಕೀಯ ಬೆಳವಣಿಗೆಗಳು ಕೂಡ ನಾವು ನೋಡ್ತಾ ಹೋದ್ವಿ. ಅವರ ಪತ್ನಿ ಮಲ್ಲಮ್ಮ ಯಾವೆಲ್ಲ ರೀತಿಯ ಹೇಳಿಕೆಗಳನ್ನು ಬದಲಾಯಿಸ್ತಾ ಹೋದ್ರು ಅನ್ನೋದನ್ನು ಇಡೀ ರಾಜ್ಯ ಗಮನಿಸಿತ್ತು. ಕೊನೆಗೆ ಅವರು ಕಾಂಗ್ರೆಸ್ ಪಕ್ಷವನ್ನು ಕೂಡ ಸೇರ್ಪಡೆಯಾದರು. ಆದರೆ ಏನೆಲ್ಲ ಬೆಳವಣಿಗೆಗಳು ನಡೆದರೂ ಕೂಡ ಸತ್ಯ ಸತ್ಯನೇ, ಸುಳ್ಳು ಸುಳ್ಳೆ. ಇಲ್ಲಿ ನ್ಯಾಯಕ್ಕೆ ಬೆಲೆ ಸಿಕ್ಕಿದೆ. ಎಸ್, ಅನೇಕ ತಿರುವುಗಳ ಮಧ್ಯೆ, ಅನೇಕ ಸಾಕ್ಷಿನಾಶದ ಪ್ರಯತ್ನದ ಮಧ್ಯೆ, ಸ್ವತಃ ಅವರ ಕುಟುಂಬವನ್ನೇ ಯೂಟರ್ನ್ ತೆಗೆದುಕೊಳ್ಳುವಂತೆ ಮಾಡಿದ್ದರ ಮಧ್ಯೆ ಈಗ ನ್ಯಾಯಕ್ಕೆ ಬೆಲೆ ಸಿಕ್ಕಿದೆ, ಜಯ ಸಿಕ್ಕಿದೆ. ಯೋಗೇಶ್ ಗೌಡನ ಕೊಲೆ ಪ್ರಕರಣದಲ್ಲಿ ಈ ಎಲ್ಲ ಆರೋಪಿಗಳು ಈಗ ಅಪರಾಧಿಗಳಾಗಿದ್ದಾರೆ. ಮತ್ತೊಮ್ಮೆ ಜೈಲು ವಾಸವನ್ನು ಅನುಭವಿಸಬೇಕಾದಂಥ ಅನಿವಾರ್ಯ ಸ್ಥಿತಿ. ವಿನಯ್ ಕುಲಕರ್ಣಿ 2019ರಲ್ಲಿ ಸಿಬಿಐಗೆ ವಹಿಸಿದ ನಂತರವೇ ಆರೋಪಿತನಾಗಿ ಸೇರ್ಪಡೆಯಾಗಿದ್ದು. ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಅಂತ ಹೇಳಿದ್ರೆ 19ರಲ್ಲಿ ಇಬ್ಬರು ಖುಲಾಸೆಯಾಗಿದ್ದಾರೆ. ಅದನ್ನು ಬದಲಾವಣೆ ಮಾಡಬೇಕಾಗುತ್ತೆ.